ಮಾತನಾಡೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡಿ ಆರಂಭದ ದಿನದಿಂದಲೂ ಕೂಡ ಈ ಕೇಸಲ್ಲಿ ಹುರುಳಿಲ್ಲ ಅಂತ ಹೇಳ್ತಾ ಬಂದಂತ ವಸಂತ ಗಿಳಿಯಾರ್ ನಮ್ಮ ಜೊತೆಗಿದ್ದಾರೆ, ಸಾಮಾಜಿಕ ಕಾರ್ಯಕರ್ತ. ನಮಸ್ತೆ ಗಿಳಿಯಾರ್ ಅವರೇ. ನಮಸ್ತೆ. ನಮಸ್ತೆ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಮಾಲಗತ್ತಿ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವಸಂತ, ಆರಂಭದಿಂದಲೂ ಹೇಳ್ತಾ ಬಂದ್ರಿ ಈ ಕೇಸಲ್ಲಿ ಹುರುಳಿಲ್ಲ ಅಂತ. ಈಗ SIT ಅಂತಿಮ ವರದಿಯಲ್ಲೂ ಕೂಡ ಅದೇ ವಿಚಾರ ಇದೆ. ತಮಗೆ ಎಷ್ಟು ಯಾವ ರೀತಿ ಅಷ್ಟು ಕನ್ಫರ್ಮ್ ಇತ್ತು ಈ ಕೇಸಲ್ಲಿ ಹುರುಳಿಲ್ಲ, ಸುಳ್ಳು ಕೇಸ್ ಇದು, ಚಿನ್ನಯ್ಯನನ್ನ ಬಳಸಿ ಆರೋಪ ಮಾಡಲಾಗಿದೆ ಅಂತ? ಈಗ ರಕ್ಷಿತ್ ಅವರೇ, ನಾವು ಸೌಜನ್ಯ ಪ್ರಕರಣದಿಂದಲೂ ಕೂಡ ಈ ಅಲ್ಲಿನ ವಾತಾವರಣ, ಅಲ್ಲಿ ಅವ್ರು ಮಾಡ್ತಾ ಇರುವಂತ ಷಡ್ಯಂತ್ರಗಳು ನನ್ನ ಗಮನಕ್ಕೆ ಅಥವಾ ನಮ್ಮ ಟೀಮಿನ ಗಮನಕ್ಕೆ ಬಹಳ ಸ್ಪಷ್ಟವಾಗಿ ಬಂದಿತ್ತು. ಆಮೇಲೆ ಬುರುಡೆ ತಂದಾಗಲೂ ಕೂಡ ಇದು 100ಕ್ಕೆ 100 ಷಡ್ಯಂತ್ರ ಅನ್ನೋದು ನಮ್ಗೆ ಅರ್ಥ ಆಗಿತ್ತು. ಯಾಕಂದ್ರೆ ಅದ್ರ ಹಿನ್ನೆಲೆ ಅವ್ರು ಆಡಿರುವಂತ ಮಾತುಗಳು, ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ, ಏನೇನ್ ಮಾಡ್ಬೇಕು ಎನ್ನುವಂತ ಷಡ್ಯಂತ್ರಗಳನ್ನ ಯಾರ ಜೊತೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ರಿಜೆಕ್ಟ್ ಆಗಿದ್ದಾರೆ ಅನ್ನೋದು ಕೂಡ ನಮ್ಗೆ ಮಾಹಿತಿ ಇತ್ತು. ಈಗ 24 ವರ್ಷದ ಹೆಣ್ಣಿನ ಬುರುಡೆ ಅಂತ ಹೇಳಿದ್ರು, ಅದಲ್ಲ, ಅದು ಗಂಡಸಿನ ಬುರುಡೆ ಅನ್ನೋದು ಕೂಡ ಸಾಬೀತಾಗಿದೆ. ಈ ಹಿಂದೆ ಬಂದಂತ ಆರೋಪಿಗಳ ಪಟ್ಟಿಗಳಲ್ಲಿ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಸುಜಾತಾ ಭಟ್, ಒಟ್ಟು ವಿಠಲ್ ಗೌಡ, ಒಟ್ಟು 6 ಜನರು ಆರೋಪಿಗಳು ಅಂತ ಹೇಳಿ ಸಾಬೀತಾಗಿತ್ತು ಒಂದು ಮಧ್ಯಂತರ ವರದಿ ಅಥವಾ ನಮ್ಮ ಹೊರಗಡೆ ಸಿಕ್ಕಂತ ಮಾಹಿತಿಯ ಪ್ರಕಾರ. ನಮ್ಮ ನಿರೀಕ್ಷೆ ಮತ್ತೆ ಸರ್ಕಾರಕ್ಕೆ ನಮ್ಮ ವಿನಂತಿ ಇಷ್ಟೇ, ಏನು ಈ ನಮ್ಮ ಬಹಳ ಶ್ರದ್ಧಾ ಕೇಂದ್ರವಾಗಿರುವಂತ ಒಂದು ದೊಡ್ಡ ಪ್ರಸಿದ್ಧ ತೀರ್ಥಕ್ಷೇತ್ರದ ಧರ್ಮಾಧಿಕಾರಿಗಳ ವಿರುದ್ಧ, ತೀರ್ಥಕ್ಷೇತ್ರದ ವಿರುದ್ಧ ಏನ್ ಷಡ್ಯಂತ್ರವನ್ನ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಬಹಳ ಕಠಿಣವಾದಂತ ಶಿಕ್ಷೆಯನ್ನ ಕಾನೂನು ವ್ಯವಸ್ಥೆ ವಿಧಿಸಬೇಕು ಅಂತ ಹೇಳಿ ನಮ್ಮ ವಿನಂತಿ ಇದೆ. ಬಟ್ ವಸಂತ್ ಅವರೇ, ಇದರಲ್ಲಿ SIT ಹೇಳುತ್ತೆ ಕ್ರಮ ಕೈಗೊಳ್ಳುವಂತ ವಿಚಾರ ಕೋರ್ಟಿಗೆ ಬಿಟ್ಟಿದ್ದು ಅಂತ, ಏನ್ ಹೇಳ್ತಿದ್ದೀರಾ? SIT ವರದಿ ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಒಟ್ಟಾರೆ ಕೋರ್ಟ್ ಕೂಡ ಏನು ಮೀಡಿಯಾ ವರದಿಗಳನ್ನು ಕೂಡ ಗಮನಿಸ್ತದೆ. ಇದರ ಬಗ್ಗೆ ಸಾಮಾಜಿಕವಾದಂತ ಹೋರಾಟಗಳು ಯಾವ ಜಾಡಿನಲ್ಲಿ ನಡೀತಿದೆ ಅನ್ನೋದು ಕೂಡ ಗುರುತಿಸ್ತದೆ. ಅದು ಗಮನದಲ್ಲಿ ಇಡಿಸ್ಕೊಂಡೇ ಅದೊಂದು ನಿರ್ಣಯಕ್ಕೆ ಬರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಹಿಂದಿನ ಕೆಲವು ತೀರ್ಪುಗಳಲ್ಲಿ ಅದನ್ನು ನಾವು ಗಮನಿಸಿದ್ದೇವೆ. ಒಟ್ಟಾರೆ ಇವತ್ತು ಇಡೀ ಏನು ಸಮಾಜಕ್ಕೆ, ಏನು ನಿಮ್ಮ ಸುವರ್ಣ ನ್ಯೂಸ್ ನಲ್ಲಿ ನೀವು ಕೆಳಗಡೆ ಲೈನ್ ಕೊಡ್ತಾ ಇದ್ದೀರಿ, ಅದು ಒಂದು ಸಂದೇಶವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಈ ಹಿಂದೆ ಏನ್ ಸಾರಿದ್ದೇವೆ ಅದು ಮತ್ತೆ ಮತ್ತೆ ರಿಪೀಟೆಡ್ಲಿ ಅದು ಕೂಡ ಪ್ರೂವ್ ಆಗ್ತಾ ಇದೆ. ಸತ್ಯ ಎನ್ನುವುದು ಗೆಲ್ತಾ ಇದೆ. ಆ ಸತ್ಯಮೇವ ಜಯತೆ ಎನ್ನುವಂತ ಮಾತಿಗೆ ಮತ್ತೆ ಬಲ ಮತ್ತೆ ಪುಷ್ಟಿ ಬಂದಾಗ ಆಗಿದೆ ಅಂತ ನನಗನ್ಸುತ್ತೆ. ಕೋರ್ಟ್ ಇದೆಲ್ಲವನ್ನ ಗಮನಿಸಿ, ಯಾಕಂದ್ರೆ 800 ವರ್ಷಗಳ ಇತಿಹಾಸ ಇರುವಂತ ಒಂದು ಪ್ರಸಿದ್ಧ ಕ್ಷೇತ್ರ, ಪವಿತ್ರ ಕ್ಷೇತ್ರ, ಅದನ್ನ ಕಳಂಕ ಮಾಡ್ಲಿಕ್ಕೆ ಹೊರಟಂತವರಿಗೆ ಯಾವುದೇ ರೀತಿಯ ಮುಲಾಜನ್ನ ಇಟ್ಟುಕೊಳ್ಳದೆ ಬಹಳ ಇಡೀ ಸಮಾಜಕ್ಕೆ ಇದು ಸಂದೇಶವನ್ನ ಕೊಡುವ ರೀತಿಯಲ್ಲಿ ಒಂದು ತೀರ್ಪನ್ನ ಕೊಡ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. ಎಸ್, ನಾನು ಮಾಲಗತ್ತಿ ಸರ್ ಮಾತನಾಡಿಸ್ತೀನಿ. ಮಾಲಗತ್ತಿ ಸರ್, ಗುಡ್ಡ ಅಗೆದು ಇಲಿ ಹಿಡಿದ್ರ ಅಂತ ಕೇಳಿದ್ರೆ ಇಲಿನೂ ಹಿಡಿಲಿಲ್ಲ ಅನ್ನೋ ಸ್ಥಿತಿ. ಯಾರೋ ಒಬ್ಬ ಬಂದ, ಮಾಸ್ಕ್ ಹಾಕೊಂಡು ಬಂದ, ಹೇಳ್ದ ನಾನು 100 ಹೆಣ್ಣು ಮಕ್ಕಳನ್ನ ಇಲ್ಲಿ ಹೂತು ಹಾಕಿದ್ದೀನಿ ಅಂತ. ಸರ್ಕಾರನೂ SIT ರಚನೆ ಮಾಡ್ತು, ಶುರುವಾಯಿತು ಕಾರ್ಯಾಚರಣೆ. ಬಟ್ ಸಿಕ್ಕಿದ್ದು ಏನೂ ಇಲ್ಲ, ಝೀರೋ. ಇದರಲ್ಲಿ ಯಾವನೊಬ್ಬ ಬಂದು ಹೇಳ್ದ ಅನ್ನೋದು ಪ್ರಶ್ನೆ ಇಲ್ಲ. ಇದರಲ್ಲಿ ಅವನು ಏನು ಚಿನ್ನ ಇದ್ದಾನೆ, ನೇರವಾಗಿ ಕೋರ್ಟಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕೋರ್ಟ್ ಒಂದು 164 ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ಅದ್ರ ಮೇಲೆ FIR ಅದು ಮಾಡಿದ್ದಾರೆ. ಮಾಡಿ ಈಗ ಡೈರೆಕ್ಷನ್ ಕೊಟ್ಟು FIR ಮಾಡಿಸಿ ತನಿಖೆಯನ್ನು ಮಾಡಿದ್ದಾರೆ. ಇವು 106 ಹೆಣ್ಣುಗಳು ರೇಪ್ ಮಾಡಿ ಕೊಂದಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಹೂತಿದ್ದಾರೆ, ನಾನು ತೋರಿಸ್ತೇನೆ, ಜಾಗ ನನಗೆ ಗೊತ್ತಿದೆ ಅಂತೆಲ್ಲ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದ್ದರಿಂದ ಅದಕ್ಕೆ 106 ಶವಗಳಂದರೆ ಅದಕ್ಕೆ SIT ಫಿಟ್ ಅಂತ ತಿಳ್ಕೊಂಡು ಸರ್ಕಾರ ಅದು 1-2 ಇದ್ದರೆ SIT ಮಾಡೋ ಅವಶ್ಯಕತೆ ಇಲ್ಲ. 106 ಅಂದರೆ ಅದು SITನೇ ಅವಶ್ಯಕತೆ ಇದ್ದೇ ಇರ್ತದೆ. ನಾನು ಒಬ್ಬ ಪೊಲೀಸ್ ಆಫೀಸರಾಗಿ ಹೇಳ್ತೇನೆ, SIT ಭಾಳಷ್ಟು ಹೆಣಗಳಿಂದರೆ ಈಗ ನಾವು ಒಂದು ಬಸ್ ಆಕ್ಸಿಡೆಂಟ್ ಆಗ್ತದೆ, ಒಂದು 30-40 ಜನ ಸತ್ತು ನಾವು ಒಬ್ಬರೇ ಹೋಗೋದಿಲ್ಲ ತನಿಖೆ ಮಾಡಲಿಕ್ಕೆ, ಒಂದು 20 ಜನ ಹೋಗ್ತೀವಿ ಆಫೀಸರ್ಸು. ಅಂದರೆ ಎಲ್ಲರೂ ಒಂದೊಂದು ಹೆಣ ಎನ್ಕ್ವೆಸ್ಟ್ ಮಾಡ್ತೀವಿ, ಟೈಮ್ ಆಗಬಾರ್ದಂತ. ಸೊ ಆ ಪ್ರಕಾರ SITಯಲ್ಲಿ ಅಂದರೆ ಭಾಳಷ್ಟು ಜನ ಆಫೀಸರ್ಸ್ ಇರ್ತಾರೆ. ಅಂದರೆ ಅದನ್ನು ಪ್ರತಿಯೊಂದು ಹೆಣಗಳ ಬಗ್ಗೆ ಹೂಳಲಿಕ್ಕೆ, ಅದನ್ನು ಕಿತ್ತಲಿಕ್ಕೆ, ತನಿಖೆ ಮಾಡಲಿಕ್ಕೆ ಅವಕಾಶ ಆತ ಅಂತ ತಿಳ್ಕೊಂಡು SIT ಫಾರ್ಮೇಷನ್ ಸರ್ಕಾರವರು ಮಾಡಿದ್ದಿದೆ. ಆದರೆ ಇದು ನೋಡಿದ್ರೆ ಅವನೇ ಇದು ಏನಿದೆ SITಯಲ್ಲಿ ಯಾರು ಯಾವುದೇ ಕಂಪ್ಲೇಂಟನ್ನು ಕೊಟ್ಟರೆ ಆ ಕಂಪ್ಲೇಂಟು ಒಂದು ಚಾರ್ಜ್ ಶೀಟ್ ಆಗಬೇಕು,
ಇಲ್ಲಾಂದ್ರೆ ಬಿ ವರದಿ ಕೊಡಬೇಕು, ಇಲ್ಲಾಂದ್ರೆ ಕ್ಲೋಸ್ ಆಗ್ಬೇಕು. ಸಿ ಅಂತ ನಮ್ಮಲ್ಲಿ ಸಿ ರಿಪೋರ್ಟ್ ಕೊಡಬೇಕು. ಇದು ಮೂರು ಚಾರ್ಜ್ ಶೀಟ್ ಕೊಟ್ಟರೆ ಏನು ಪ್ರಶ್ನೆ ಬರೋದಲ್ಲ, ನೋಟಿಸ್ ಕೊಡ್ತಾರೆ ಕಂಪ್ಲೇಂಟ್ಗೆ. ಬಿ ರಿಪೋರ್ಟ್ನಲ್ಲಿ ಯಾರು ಕಂಪ್ಲೇಂಟ್ ಇರ್ತಾನೆ ಅವನಿಗೆ ನೋಟಿಸ್ ಕೊಡ್ತಾರೆ. ಸೊ ಸರ್ಕಾರ ನೇಮಿಸಿದಂಥ SIT ನೀನು ಕೊಟ್ಟಂಥ ಕಂಪ್ಲೇಂಟು ಇದು ಬಿ ರಿಪೋರ್ಟ್ ಮಾಡಿದ್ದಾರೆ, ಇದು ಸುಳ್ಳು ವರದಿ ಅಂತ ಕೊಟ್ಟಿದ್ದಾರೆ SIT ಅವರು, ನೀನೇನು ಚಾಲೆಂಜ್ ಮಾಡ್ತೀಯಾ ಇದನ್ನ ಅಂತ ಕೇಳ್ತಾರೆ ಅವ್ರಿಗೆ. ಅವನು ಅದು ಇದನ್ನು ಒಪ್ತೀಯಾ, ಸರ್ಕಾರ ವರದಿ SIT ಕೊಟ್ಟಿದ್ದಂಥ ವರದಿ ನೀನು ಒಪ್ತೀಯಾ ಅಂತ ಅವನಿಗೆ ನೋಟಿಸ್ ಕೊಟ್ಟು ಕೋರ್ಟಿಗೆ ಕರೆಸ್ತಾರೆ. ಅವ್ರಿಗೆ ಕೇಳ್ತಾನೆ. ಮತ್ತೆ ಕೇಳಿದ್ಮೇಲೆ ಅವ್ನು ನಾನು ಒಪ್ತೇನೆ ಅಥವಾ ನಾನು ಒಪ್ಪೋದಿಲ್ಲ ಅಂದರೆ ಅದನ್ನು ಚಾಲೆಂಜ್ ಮಾಡಿದ್ರೆ ಮತ್ತೆ ಕೋರ್ಟ್ ತನಿಖೆ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ, ನಡೆಸ್ತದೆ. ಸರ್ಕಾರ ಅವಸರವಾಗಿ SIT ಮಾಡ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಈತ ಕಂಪ್ಲೇಂಟ್ ಕೊಟ್ಟಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾದಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಡೌಟ್ ಇತ್ತು ಈ ಕೇಸ್ನ ಬಗ್ಗೆ. ಅವರೇ ಈ ಕೇಸ್ನ ಸತ್ಯಾಸತ್ಯತೆಯ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಹಂತದಲ್ಲಿದ್ರು. ಬಟ್ ಸರ್ಕಾರ ತರಾತುರಿಯಲ್ಲಿ SIT ಮಾಡಿತು. ಇಲ್ಲ, ಅದಕ್ಕೆ ಒತ್ತಡಗಳನ್ನು ಭಾಳ ಬಂದು, ಭಾಳಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ಅನ್ಯಾಯ ಆಗಿದೆ ಅಲ್ಲಿ ಹಾಗೆ ಹೀಗೆ ಅಂತ ಬಹಳ ಮಹತ್ವದ ವ್ಯಕ್ತಿಗಳು ಸಹ ಅದರಲ್ಲಿ. ಉದಾಹರಣೆ ತಗೊಳ್ಳಿ ನೀವು, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜು, ಪ್ರಮುಖ ವ್ಯಕ್ತಿಗಳು ಸಹ ಅದ್ರ ಬಗ್ಗೆ ತನಿಖೆ ಆಗಬೇಕು, SIT ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಸೊ ಆ ಪ್ರಕಾರ ಸರ್ಕಾರ ಇದು ನಡೆಯಲಾಗಲೇ ಭಾಳಷ್ಟು ಹೆಣಗಳು ಅಲ್ಲಿ ಹೂತಿದ್ದಾರೆ, ಅಂದರೆ ನೂರಾರು ಹೆಣಗಳು ಹೂತಿದ್ದಾರೆ ಅಂದರೆ ಅದಕ್ಕೆ SITನೇ ಫಿಟ್ ಅಂತ ತಿಳ್ಕೊಂಡು ಯಾರಾದರೂ ಡಿಸೈಡ್ ಮಾಡುವಂಥ ವ್ಯವಸ್ಥೆ. ಅದು ಸರ್ಕಾರ ನಾವು ಅದರ ತಪ್ಪೇನಿಲ್ಲ ಅದರಲ್ಲಿ SIT ಮಾಡೋದ್ರಲ್ಲಿ. ಮತ್ತು ಈ ಸರ್ಕಾರ ಈಗ ಅವನು ಒಳ್ಳೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಲ್ಲ ಈಗ ಧರ್ಮಸ್ಥಳಕ್ಕೆ, ಅದರಿಂದ ಕೆಟ್ಟ ಹೆಸರು ಬಂತ. ಸರ್ಕಾರ ಧರ್ಮಸ್ಥಳಕ್ಕೆ ಒಳ್ಳೇದಾಗಿದೆಯಲ್ಲ ಅದರಿಂದ. ನೋಡಿ, ಜನರಲ್ಲಿ ಏನು ಸಮಸ್ಯೆ ಇತ್ತು ಅದು ನಿವಾರಣೆ ಆಯ್ತಲ್ಲ ಈಗ. ಏನು ನೂರಾರು ಹೆಣಗಳನ್ನು ಅಲ್ಲಿ ಬಲಾತ್ಕಾರ ಮಾಡಿ ಅದನ್ನ ಕೊಂದು ಹಾಕಿದ್ದಾರೆ, ಸುಟ್ಟು ಹುಟ್ಟಿದ್ದಾರೆ, ನಾನೇ ಹೂತಿದ್ದೀನಿ ಅಂತ ತಿಳ್ಕೊಂಡು ಇವನು ಏನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದ, ಅದ್ರ ಬಗ್ಗೆ ತನಿಖೆ ಮಾಡಿ ಇದೆಲ್ಲ ಸುಳ್ಳು, ಇದು ಯಾವುದೂ ಆಗಿಲ್ಲ, ಅವನೇ ಕಂಪ್ಲೇಂಟನೇ ಅದನ್ನು ಯಾವುದೋ ಒಂದು ಮೂಲೆಯಿಂದ ಅವನಿಗೆ ಒತ್ತಾಯ ಬಂತು ಅಥವಾ ಇಂತಿಂಥವ್ರು ಒತ್ತಾಯ ಮಾಡಿದ್ದಾರೆ ಅಂತ ಕೆಲವೊಂದು ಹೆಸರು ಹೇಳಿದ ನಾವು. ಆದರೆ SIT ಅವರೊಂದು ರಿಪೋರ್ಟ್ನಲ್ಲಿ SIT ಅವ್ರು ಕ್ಲಿಯರ್ ಆಗಿ ಬರೀಬೇಕಾಗಿತ್ತು, ಯಾರು ಇವನಿಗೆ ಒತ್ತಾಯ ಮಾಡಿದ್ರು ಅವ್ರನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು, ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು. ಇವರೇ ಕೋರ್ಟ್ ಹೇಳೋದು ಅವಶ್ಯಕತೆ ಇಲ್ಲ, ಇವರೇ SIT ಅವರೇ ಒಂದು ಅವ್ರ ಮೇಲೆ ಕಂಪ್ಲೇಂಟನ್ನು FIR ಮಾಡಬಹುದಾಗಿತ್ತು. ನೀವು ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಡ್ಸ್ರಿ, ಅವ್ನಿಗೆ ಯಾಕೆ ಒತ್ತಾಯ ಹೇಳಿದ್ರಿ, ಅವ್ನಿಗೆ ಫೋರ್ಸಿಬಲಿ ಯಾಕೆ ನೀವು ಕಂಪ್ಲೇಂಟ್ ಮಾಡಿಸಿದ್ರಿ ಅಂತ ತಿಳ್ಕೊಂಡು ಯಾರು ಸಂಬಂಧಪಟ್ಟಂಥ ವ್ಯಕ್ತಿಗಳು ಅವನಿಗೆ ಕೋರ್ಟ್ ಮುಂದೆ ಹೋಗಿ ಹೇಳಿಕೆ ಕೊಡಲಿಕ್ಕೆ, ಆ ಬುರ್ಡೆ ತೊಗೊಂಡು ಹೋಗಿ ಕೋರ್ಟ್ ಮುಂದೆ ಹಾಜರಾಗಲಿಕ್ಕೆ ಅಂತ ಜನರು ನಂಬುವಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದಕ್ಕೆ ಹೊಣೆಗಾರರು ಯಾರು, ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಅವ್ರನ್ನೆಲ್ಲ ಕರೆಸಿ ಅವ್ರ ಮೇಲೆ ಇವರು SIT ಅವರೇ FIR ಮಾಡಬಹುದಾಗಿತ್ತು. ಕೋರ್ಟ್ ಅದಕ್ಕೆ ಹೇಳುವ ಅವಶ್ಯಕತೆ ಇಲ್ಲ. ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಅಧಿಕಾರ ಇದೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಾವೇ ಆ್ಯಕ್ಷನ್ ತಗೋತೇವೆ, ನಾವೇ ಸ್ಟೇಟ್ ಕಂಪ್ಲೇಂಟ್ ಆಗಿ ನೀನು ಯಾಕೆ ಸುಳ್ಳು ಕೊಟ್ಟಿಯ ಕಂಪ್ಲೇಂಟ್ ಅಂತ. ಈಗ ಸ್ಟೇಷನ್ಗೆ ಒಬ್ಬ ಬರ್ತಾನೆ, ಬಂದು ನಾನು ಕೊಲೆ ಮಾಡೀನಿ ಅಂತ ಹೇಳ್ತಾನೆ. ಅಥವಾ ಮೊನ್ನೆ ನೋಡಿ ಇದರಲ್ಲಿ ದರ್ಶನ್ ಕೇಸಲ್ಲಿ 4 ಜನ ಬಂದರು, ನಾವು ಕೊಲೆ ಮಾಡಿಲ್ಲ. ಹಾಗೆ ಯಾರು ಹೇಳಿದ್ರು ನಾವು ನಂಬೋದಿಲ್ಲ, ಆ ಸುಳ್ಳು ಹೇಳಿದ್ರೆ ಮಗ ನಿನ್ನ ಮೇಲೆ FIR ಮಾಡ್ತೀವಿ ಅಂತ ಹೇಳ್ತೇವೆ. ಸೊ ಆ ಪ್ರಕಾರ ಇದು ಸುಳ್ಳು ಏನೋ ಅದು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅಂಥವ್ರ ಮೇಲೆ SIT ಅವರು ಆ್ಯಕ್ಷನ್ ತೊಗೋಬೇಕಾಗಿತ್ತು, ಅವರು SIT ಅವರು ತೊಗೊಂಡಿಲ್ಲ. ಇನ್ನೇನು ಕೋರ್ಟ್ನವ್ರಿಗೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ಕೋರ್ಟ್ನವ್ರು ಅವರೇನಾದರೂ ಅದರಲ್ಲಿ ಇಂತಿಂಥವ್ರು ಚುನಾವಣೆ ಇದೆ ಆ ರಿಪೋರ್ಟ್ನಲ್ಲಿ, ನಾನು ರಿಪೋರ್ಟ್ ನೋಡಿಲ್ಲ, ಅದ್ರ SIT ರಿಪೋರ್ಟ್ನಲ್ಲಿ ಬಿ ರಿಪೋರ್ಟ್ನಲ್ಲಿ ಈ ಕೆಳಕಂಡ ವ್ಯಕ್ತಿಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇವರಿಗೆ ಪ್ರೋತ್ಸಾಹ ಕೊಟ್ಟು ಅವನಿಗೆ ಅಡ್ಡದಾರಿ ಹಿಡಿಸಿದ್ದಾರೆ, ಅಥವಾ ಇನ್ಯಾವುದೋ ಆಮಿಷ ಒಡ್ಡಿ ಅವನಿಗೆ ಕಂಪ್ಲೇಂಟ್ ಕೊಡಿಸ್ಲಿಕ್ಕೆ ಹಚ್ಚಿದ್ದಾರೆ, ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಇವರು ಪ್ರಚೋದನೆ ನೀಡಿದ್ದಾರೆ ಅಂತ ಏನಾದರೂ ಅದರಲ್ಲಿ ಹೆಸರುಗಳನ್ನು ಮೆನ್ಷನ್ ಮಾಡಿದರೆ, ಇವ್ರ ಮೇಲೆ ಕ್ರಮ ಆಗಬೇಕು ಅಂತ ಏನಾದರೂ SIT ರಿಪೋರ್ಟ್ನಲ್ಲಿ ಕೊಟ್ಟಿದ್ರೆ ಖಂಡಿತವಾಗಿ ಕೋರ್ಟ್ ಅವ್ರ ಮೇಲೆ ಆ್ಯಕ್ಷನ್ ತಗೋಂತ ಡೈರೆಕ್ಷನ್ ಕೊಡಬಹುದು ಪೊಲೀಸರಿಗೆ. ಎಸ್, ನಾನು ವಸಂತನ ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ. ವಸಂತ್ ಅವರೇ, ಇಲ್ಲಿ ಚಿನ್ನಯ್ಯ ಒಬ್ಬನೇ ಆರೋಪಿ ಅನ್ನೋ ಹಂತದಲ್ಲಿದೆ ಇದು ಈ ಕೇಸು. ಈ ಹಂತದ ಬೆಳವಣಿಗೆಯನ್ನು ಗಮನಿಸಿದ್ರೆ SIT ಆಗಬೇಕು ಅಂತ ರಂಪ ಮಾಡಿದವರು, ಗಲಾಟೆ ಮಾಡಿದವರು, ಗದ್ದಲ ಎಬ್ಬಿಸಿದವರು, ಡಿಸೈನ್ ವಿಡಿಯೋಗಳನ್ನು ಮಾಡಿ ಧರ್ಮಸ್ಥಳದ ವಿಚಾರದಲ್ಲಿ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಿದವರು ಅವರೆಲ್ಲ ಹಾಯಾಗೇ ಇದ್ದಾರೆ. ಅವರು ಈಗ CBI ತನಿಖೆ ಅಂತ ಓಡಾಡ್ತಾ ಇದ್ದಾರೆ. ಸೌಜನ್ಯ ಕೇಸಲ್ಲಿ CBI ತನಿಖೆ, ಅದಲ್ಲೂ ಇದೇ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ಷಡ್ಯಂತ್ರ ಅಥವಾ ಈ ಕಾನ್ಸ್ಪಿರಸಿಗೆ ಬ್ರೇಕ್ ಹಾಕೋ ಕೆಲಸಗಳಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಸರ್ಕಾರ ಹೇಳ್ತು ಷಡ್ಯಂತ್ರದ ಹಿಂದೆ ಇರೋರನ್ನ ನಾವು ಎಳತರ್ತೀವಿ ಅಂತ, ಅದಾಗಿದೆ ಅಂತ ಅನ್ಸುತ್ತಾ? 100% ಆಗಿಲ್ಲ. ಈಗ ಮಾಲ್ಗತ್ತಿ ಅವರು ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡಿದವರು, ಅವ್ರು ಹೇಳಿದ ಮಾತಿಗೆ ನನ್ನ ಅನುಮೋದನೆ ಇದೆ. ನೋಡಿ, ಒಬ್ಬ ವ್ಯಕ್ತಿ ಒಂದು ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡಿಕೊಂಡು ಒಬ್ಬ PSI ಆಗಿ ಏನೋ ಕಿಕ್ಔಟ್ ಆಗಿ ಹೊರಗಡೆ ಬಂದಂತ ವ್ಯಕ್ತಿ
ಜನರ ಮುಂದೆ ನಿಂತ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡಿ ಇದು 24 ವರ್ಷದ ಹೆಣ್ಣಿನ ತಲೆಬುರುಡೆ ಅಂತ ಹೇಳಿ ವಿಡಿಯೋ ಮಾಡಿದಾನೆ. ಏನು SIT ರಚನೆ ಆದ ತರುವಾಯ ಆ ವ್ಯಕ್ತಿ ಇವತ್ತು ಕೂಡ ಮತ್ತೆ ವಿಡಿಯೋ ಮಾಡಿಕೊಂಡು ಮತ್ತೆ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದಾನೆ. ಸುಳ್ಳುಗಳನ್ನ ನೂರಾರು ಮೀಡಿಯಾಗಳಲ್ಲಿ ಟೆಲಿಕಾಸ್ಟ್ ಮಾಡಿದ್ರು. SIT ರಚನೆ ಮಾಡಿರುವುದರ ಬಗ್ಗೆ ಸಂಪೂರ್ಣವಾದಂತ ಗೌರವ ನಮಗೆ ಸರ್ಕಾರದ ಮೇಲೆ ಇದೆ. ಆದರೆ ರಚನೆಯಾದಂತ SIT ತೆಗೆದುಕೊಂಡಂತ ಕೆಲವು ನಿಲುವುಗಳು, ಇವರು ಕೊಟ್ಟಿರುವಂತ ಅವಕಾಶಗಳು, ಒಂದು ತನಿಖೆಯ ಹಂತದಲ್ಲಿ ಮೀಡಿಯಾಗಳಿಗೆ ಎಷ್ಟು ಎಲುಬು ಸಿಕ್ತು, ಎಷ್ಟು ಅಸ್ಥಿಪಂಜರ ಸಿಕ್ತು ಅಂತೇಳಿ ಸುಳ್ಳು ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲಿಕ್ಕೆ ಬಿಟ್ಟಿರುವಂತದ್ದು, ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಬಿಟ್ಟಿರುವಂತದ್ದು ತಪ್ಪು. ಜೊತೆಗೆ ಯಾರ್ಯಾರು ಷಡ್ಯಂತ್ರಕಾರಿಗಳು ಅನ್ನುವುದನ್ನ ಅದೇ ಚಿನ್ನಯ್ಯ SIT ಅಧಿಕಾರಿಗಳ ಮುಂದೆ ಹೇಳಿದಾಗ್ಯೂ ಕೂಡ ಅವರನ್ನು ಕರೆದು ಎನ್ಕ್ವೈರಿ ಮಾಡಿ ಅವರಿಗೂ ಕೂಡ ಆ ಶಿಕ್ಷೆಯನ್ನು ವಿಧಿಸುವಂತದ್ದು ಅಥವಾ ತಮ್ಮ ಸುಪರ್ದಿಗೆ ಪಡೆಯುವಂತ ಕೆಲಸವನ್ನು SIT ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಣಿ, ನಿವೃತ್ತ ಅಲ್ಲ ಅವರು ಅನುಪಮಾ ಶೆಣೈ ಅವರು ಹೇಳ್ತಾರೆ SIT ಕೂಡ ಇವರನ್ನ ರಕ್ಷಣೆ ಮಾಡಿತು ಅನ್ನೋ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ನಮ್ಗೆ ಅದು ಹೌದೇನೋ ಅಂತ ಅನ್ನಿಸ್ತಾ ಇದೆ. ಈಗ ನ್ಯಾಯಾಲಯದ ಟೇಬಲ್ ಮೇಲೆ ಈ ತನಿಖಾ ವರದಿಗಳಿವೆ. ಇನ್ನೊಂದು ಸಣ್ಣ ಅನುಮಾನ ಅಂತ ಹೇಳಿದ್ರೆ, ಇತ್ತೀಚೆಗೆ ಪ್ರಕಾಶ್ ರಾಜ್ ಅವರ ವಿವಾದ ವಿಚಾರ ಬಂತು. ಕೆಲವು ವ್ಯಕ್ತಿಗಳು ಇದರಲ್ಲಿ ರಕ್ಷಿಸಲ್ಪಟ್ಟರೆ ಎನ್ನುವಂತ ಪ್ರಶ್ನೆ ಇದೆ ನಮಗೆ. ಯಾರ್ಯಾರು ರಕ್ಷಿಸಲ್ಪಟ್ಟರು? ವಸಂತ್ ಅವರೇ, ಸರ್ಕಾರ SIT ರಚನೆ ಮಾಡಿದಾಗ ಕೊಟ್ಟಂತ ಕಾರಣ ಏನು ಅಂತಂದ್ರೆ, ಒಂದು ವೇಳೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದ್ರೆ ಅದನ್ನ ಆಚೆ ತರುವಂತ ಕೆಲಸಗಳಾಗತ್ತೆ ಅಂತ ಸೆಷನ್ ಅಲ್ಲಿ ಚರ್ಚೆ ಆಯ್ತಿದ್ದು. ಈಗಿನ ಮುಖ್ಯಮಂತ್ರಿ ಆಗ ಉಪಮುಖ್ಯಮಂತ್ರಿ ಷಡ್ಯಂತ್ರ ಯಾರು ಮಾಡಿದ್ದಾರೋ ಅವರನ್ನು ಎಳೆದು ತರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಯಾವುದು ಆದಂಗ್ ಕಾಣಿಸ್ತಾ ಇಲ್ಲ. ಅಂದ್ರೆ ಈಗ ಯಾರು ಷಡ್ಯಂತ್ರದ ಹಿಂದೆ ಇದ್ದಾರೋ ಅವರು ಈಗ ಬೇರೆ ವಿಚಾರದಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ. ಅವ್ರು ಈಗ ಇದನ್ನ ನಾವು ಕಾನೂನು ನೆಲೆಯಲ್ಲಿ ನೋಡುವಾಗ ಇದು ಕೋರ್ಟಿನ ಮುಂದೆ ಶಿಕ್ಷೆಯನ್ನ ಕೋರ್ಟ್ ಪ್ರಕಟಪಡಿಸಬೇಕು ಅನ್ನುವಂಥದ್ದು ಬರ್ತದೆ. ಆ ಕಾರಣಕ್ಕೆ ಆದರೆ ಏನು SITಯ ವರದಿ ಪಬ್ಲಿಕ್ ಡೊಮೈನಿಗೆ ಬಂದ ನಂತರ ನಾವು ಮಾತಾಡ್ಲಿಕ್ಕೆ ಒಂದಷ್ಟು ವಿಷಯಗಳು ಸಿಗಬೇಕು. ಯಾಕಂದ್ರೆ ಇಲ್ಲಿ ಯಾರ್ಯಾರು ರಕ್ಷಿಸಲ್ಪಟ್ರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ನಮಗೆ ಬಹಳ ಬಲವಾದ ಸಾಕ್ಷಿಗಳಿವೆ, ಯಾರ್ಯಾರು ಏನೇನು ನೆಟ್ವರ್ಕ್ ಮಾಡಿದ್ದಾರೆ, ಇಲ್ಲಿ ಯಾರ್ಯಾರ ಪಾತ್ರಗಳಿವೆ, ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿ. ಇದರ ನಡುವೆ ಕೆಂಪಂಬ ಎನ್ನುವಂತ ಒಂದು ಮಹಿಳೆ ಬರ್ತಾಳೆ. ಆಕೆ ಒಡನಾಡಿ ಸ್ಟ್ಯಾನ್ಲಿ ಅವರ ಹೆಸರನ್ನ ಹೇಳ್ತಾಳೆ. ಇದರಲ್ಲಿ ಎಲ್ಲರೂ ಕೂಡ ಒಡನಾಡಿ ಸ್ಟ್ಯಾನ್ಲಿಯೂ ಕೂಡ SITಯ ವರದಿಯಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗತಕ್ಕದ್ದು, ಪ್ರಕಾಶ್ ರಾಜ್ ಹೆಸರು ಕೂಡ ಬರತಕ್ಕದ್ದು. ಯಾಕಂದ್ರೆ ಪ್ರಕಾಶ್ ರಾಜ್ ಮೊನ್ನೆ ಮೀಡಿಯಾ ಮೀಟ್ ಮಾಡಿ ಒಪ್ಕೊಂಡಿದ್ದಾರೆ, ನಾನು ಮಾತಾಡಿದ್ದೆ ಅಂದ್ರೆ ಚಿನ್ನಯ್ಯ ಆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ತಾವು ಹೇಳ್ತಾ ಇರೋದು ಈ ಲಾರ್ಜರ್ ಕಾನ್ಸ್ಪಿರಸಿ ಅಡ್ರೆಸ್ ಆಗಿಲ್ಲ ಅಂತ ತನಿಖೆಯಲ್ಲಿ. ಸರ್, ಈಗ ಅದೇ ಅದು ಯಾಕೆ ಅಂದ್ರೆ ತನಿಖೆ ತೀರ್ಪಿನ ನಂತರ ಕೋರ್ಟ್ ಏನ್ ಹೇಳ್ತದೆ ಅನ್ನೋದು ನೋಡ್ಕೋಬೇಕಾಗತ್ತೆ ನಾವು ಒಂದು ಸಂದರ್ಭದಲ್ಲಿ. ಈಗ ಕೋರ್ಟ್ ಹೊರಡಿಸುವಂತ ಆದೇಶದಲ್ಲಿ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲ್ ಗೌಡ, ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಯೂಟ್ಯೂಬರ್ ಇವರೆಲ್ಲರಿಗೂ ಕೂಡ ಶಿಕ್ಷೆ ಆದರೆ ಕ್ಷೇತ್ರಕ್ಕೆ ಸಿಕ್ಕಂತ ಅಥವಾ ಈ ಕ್ಷೇತ್ರದ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡಿದವರಿಗೆ ಸಿಕ್ಕಂತ ಗೆಲುವು ಅಂತ ಹೇಳಿ ನಾನು ಉಲ್ಲೇಖಿಸ್ತೇನೆ, ಭಾವಿಸ್ತೇನೆ. ಈಗ ಬಿಜೆಪಿ ವಕ್ತಾರ HN ಚಂದ್ರಶೇಖರ್ ಕೂಡ ಜಾಯ್ನ್ ಆದರು. ಏನ್ ಹೇಳ್ತೀರಿ? SIT ವರದಿ ಅಂತಿಮ ವರದಿ ಸಲ್ಲಿಕೆಯಾಗಿದೆ. ಇಲ್ಲಿ ಎರಡು ಷಡ್ಯಂತ್ರಗಳು ನಡೆದು ರಕ್ಷಣೆ. ಒಂದು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ಷಡ್ಯಂತ್ರ, ಅದರ ಹಿಂದಿದ್ದಂತಹ ಏನು ದುಷ್ಕರ್ಮಿಗಳು, ಅದು ಜಯಂತ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ರೋಡಿ ಇವರೆಲ್ಲ ಇದ್ದಿದ್ದು ಒಂದು. ಎರಡನೇದು, ಈ ಷಡ್ಯಂತ್ರವನ್ನು ರಕ್ಷಿಸೋದಕ್ಕೆ, ಅದನ್ನು ಉಳಿಸೋದಕ್ಕೆ ಇನ್ನೊಂದು ಷಡ್ಯಂತ್ರ ನಡೀತು. ಈ ಎರಡನೇ ಷಡ್ಯಂತ್ರದ ರೂವಾರಿಗಳು ಯಾರು ಗೊತ್ತಾ? ಯಾರು ಪಾಪದ ಕೂಸು ಗೊತ್ತಾ? ಈ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಸು. SIT ಫಾರ್ಮ್ ಮಾಡಿದ್ದು ಅವ್ರ ಹಣೆ ಬರ ಸರಿ ಇರಲಿಲ್ಲ, ಅದು ಅವ್ರಿಗೆ ಉಲ್ಟಾ ಹೊಡಿತು ಬಿಟ್ರೆ SIT ಫಾರ್ಮ್ ಮಾಡಿದಂತಹ ಮೂಲ ಉದ್ದೇಶ ಏನು ಈ ದುಷ್ಕರ್ಮಿಗಳಿದ್ರಲ್ಲ ಇವ್ರಿಗೆ ರಕ್ಷಣೆ ಕೊಡೋದು, ಅದರಿಂದ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತಗೊಂಬಂದು ಅದನ್ನ ಮುಂದೆ ಏನೇನು ಮಾಡಬೇಕು ಅಂತೇಳಿ ಅವರ ಐಡಿಯಾಲಜಿ ಅವೆಲ್ಲ ಮಾಡ್ಕೊಂಡು ಹೋಗೋದು. ನೋಡಿ, SIT ಫಾರ್ಮ್ ಮಾಡ್ಬೇಕಾದ್ರೆ ಅಧಿಕಾರಿಗಳು ಯಾರ್ಯಾರು ಇರಬೇಕು ಅಂತೇಳಿ ಯಾರು ತೀರ್ಮಾನ ಮಾಡಿದ್ರು? ಈ ಪುನರು ತೀರ್ಮಾನ ಮಾಡ್ತಾರೆ ಯಾರ್ಯಾರು ಅಧಿಕಾರಿಗಳು ಇರಬಾರ್ದು ಅಂತೇಳಿ, ಇರಬೇಕು ಅಂತೇಳಿ. ಯಾರ್ಯಾರು ಅಧಿಕಾರಿಗಳು ಇರಬಾರ್ದು ಅಂತ ಯಾರು ತೀರ್ಮಾನ ಮಾಡ್ತಾರೆ? ಇದೇ ಪುನರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಸರ್ಕಾರ ಕೂಡ ಕುಮ್ಮಕ್ಕು ಕೊಡುತ್ತೆ. ಅದಾದ್ಮೇಲೆ SIT ತನಿಖೆ ನಡೆದಿದ್ದು ಇಡೀ ದೇಶದ SIT ಇತಿಹಾಸದಲ್ಲಿ ಈ SIT ತನಿಖೆ ಇದೆಯಲ್ಲ, ಇದೊಂದು ದೊಡ್ಡ ಕಪ್ಪು ಚುಕ್ಕೆ. SIT ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಅದು ಡಿಪಾರ್ಟ್ಮೆಂಟಲ್ಲಿ ಹೇಳೋದನ್ನ ಸ್ಪೀಡ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ. 48 ದಿವಸದೊಳಗಡೆಗೆ ಅದೊಂದು ಇಂಟರಿಮ್ ರಿಪೋರ್ಟ್ ಕೊಡಬೇಕು. ತೀರಾ ಕ್ರಿಟಿಕಲ್ ಕಂಡೀಷನ್ ಅಂದರೆ 72 ದಿವಸದಲ್ಲಿ ಕೊಡಬೇಕು. ಅತಿ
ಏನು ಇದು ಅಂತ ಹೇಳಿದ್ರೆ 100 ದಿವಸದೊಳಗಡೆ ಕೊಡಬೇಕು. ಇಂಟರಿಮ್ ರಿಪೋರ್ಟ್ ಕೊಟ್ರ ಎಷ್ಟು ತಿಂಗಳು ತಗೊಂಡಿವ್ರಿ ಇಂಟರಿಮ್ ರಿಪೋರ್ಟ್ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ಇಂಟರಿಮ್ ರಿಪೋರ್ಟ್ ಕಡೆಗೆ ಸುದ್ದಿಗೆ ಹೋಗ್ತಾರೆ. ಮೊದಲನೇದು. ಎರಡನೇದು, ತನಿಖೆ ನಡೆದಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಪೊಲೀಸ್ ಆಫೀಸರ್ ನನ್ನ ಪಕ್ಕದಲ್ಲಿದ್ದಾರೆ, ಅವ್ರ ಆತ್ಮಸಾಕ್ಷಿಯಾಗಿ ಹೇಳಿ, ತನಿಖೆ ನಡೆದಿರ್ತಕ್ಕಂಥ ರೀತಿ ನಡೆದ್ರೆ ಈ SIT ನಿಜವಾಗ್ಲೂ ಸರಿಯಾದ ತನಿಖೆ ಮಾಡ್ತಾ ಇದೆಯಾ ಅಂತೇಳಿ ಜಯಂತ್ ಬೂಡ ತಗೊಂಡು ಡೆಲ್ಲಿಗೆ ಹೋದ. ಇವರು ಡೆಲ್ಲಿಗೆ ಹೋಗಿ ಮಹಜಾರ್ ಮಾಡ್ಕೊಂಡು ಬರ್ಬೇಕಲ್ವಾ ಕರ್ಕೊಂಡೋಗಿ SIT. ಇಲ್ಲಿವರೆಗೂ ಡೆಲ್ಲಿಗೆ ಹೋಗಿ ಬಂದಿದ್ಯಾ? ಹೆಂಗೆ ನೀವು ತನಿಖೆ ಮಾಡಿದಿರಿ SIT ಅವರೇ? ನಾನು ಕೇಳ್ತಾ ಇದ್ದೀನಿ ಒಂದು ಪ್ರಶ್ನೆನ. ಇದಾದ ಮೇಲೆ ಕೇರಳ ರೆಸಾರ್ಟಲ್ಲಿ ಕಾನ್ಸ್ಪಿರಸಿ ಆಗಿತ್ತು. ಕೇರಳ ರೆಸಾರ್ಟಿನಲ್ಲಿ ಪಜಾರೋ ಕಾರಲ್ಲಿ ಯಾರು ಚಿನ್ನಯ್ಯ ಹೋಗಿದ್ದ, ಜಯಂತ್ ಹೋಗಿದ್ದ, ಮಟ್ಟಣ್ಣನವರು ಹೋಗಿದ್ದ, ಅಲ್ಲೋಗಿ ದೊಡ್ಡ ಪ್ರಭಾವಿ ನಾಯಕನನ್ನು ಅಲ್ಲಿ ಮೀಟ್ ಮಾಡಿ ಬಂದರು. ಕೇರಳಕ್ಕೆ ಹೋಗಿ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ಈ ಇನ್ವೆಸ್ಟಿಗೇಷನ್ನು ಧರ್ಮಸ್ಥಳ, ಬೆಳ್ತಂಗಿ ಸುತ್ತಮುತ್ತ ಇವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಮಾಡ್ಕೊಂಡಿದ್ದು ಬಿಟ್ರೆ ಯಾವ ರೀತಿಯ ಸೀರಿಯಸ್ ಇನ್ವೆಸ್ಟಿಗೇಷನ್ ಮಾಡಲೇ ಇಲ್ಲ. ಸೊ ಇದು ಡೈರೆಕ್ಷನ್ ಗವರ್ಮೆಂಟ್ ಇಂದ ಅಂತ ಹೇಳ್ತೀರಾ ತಾವು? ಸರ್ಕಾರದಿಂದ ಇಡೀ ಡೈರೆಕ್ಷನ್ ಇತ್ತು. ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಸಿದು. ಅದಾದ್ಮೇಲೆ ಜರ್ಮನಿಯಿಂದ ಯಾವುದು ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ತಗೊಂಡ್ಬರ್ತಾರೆ, GPR ತಗೊಂಡ್ಬರ್ತಾರೆ. GPR ಇವ್ರು ತಂದ್ರಲ್ಲ, ಬಾಡಿಗೆಗೆ ತಗೊಂಡ್ಬಂದ್ರಲ್ಲ, ಅದ್ರ ಜೊತೆಗೆ ಇಬ್ಬರು ಇಂಜಿನಿಯರ್ ಕರ್ಕೊಂಡ್ಬಂದ್ರಲ್ಲ, ಅವರಿಗೆ ಕೊಟ್ಟಂತ ಬಾಡಿಗೆ ಹಣದಲ್ಲಿ ಇವರೊಂದು ಸ್ವಂತ ಇದನ್ನು ತಗೊಂಡ್ಬರ್ಬೋದಾಗಿತ್ತು, ಏನು ಮಿಷಿನ್ ತಗೊಂಡ್ಬರ್ಬೋದಾಗಿತ್ತು. ಇದಾದ್ಮೇಲೆ ಪೊಲೀಸ್ ಆಫೀಸರ್ ಪಕ್ಕದಲ್ಲಿದ್ದಾರೆ, ಕ್ಲಾರಿಫೈ ಮಾಡ್ಕೊಳ್ಳಿ. ಸೀಕ್ರೆಟ್ ಸರ್ವಿಸ್ ಫಂಡ್ ಅಂತ ಕೊಡ್ತಾರೆ SITಗೆ, SS ಫಂಡ್ ಅಂತೇಳಿ. ಸೀಕ್ರೆಟ್ ಸರ್ವಿಸ್ ಫಂಡ್ ಪ್ರತಿ ತಿಂಗಳು 20 ಲಕ್ಷ ರೂಪಾಯಿ ನನ್ನ ಹಣ, ಟ್ಯಾಕ್ಸ್ ಪೇಯರ್ ಹಣವನ್ನು 20 ಲಕ್ಷ ರೂಪಾಯಿ SS ಫಂಡ್ ಅಂತ ಕೊಟ್ಟಿದ್ದು. ಇಲ್ಲಿವರೆಗೂ 1 ವರ್ಷ ಆಗಿದೆ, ಅಥವಾ 2.5 ಕೋಟಿ ರೂಪಾಯಿ SS ಫಂಡ್ ಕೊಟ್ಟಿದ್ದಾರೆ, ಸೀಕ್ರೆಟ್ ಸರ್ವಿಸ್ ಫಂಡ್ ಕೊಟ್ಟಿದ್ದಾರೆ. ಅದಾದ್ಮೇಲೆ SIT ಫಂಡ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಅಲ್ಲಿ ಗುಂಡಿ ತೆಗೆದವರಿಗೆ JCP ಅವರಿಗೆ ದುಡ್ಡು ಕೊಟ್ಟಿಲ್ಲ, ಲೂಟಿ ಮಾಡಕ್ಕೆ ಹೋಗಿದ್ದಾರೆ SIT ಅವರು. ಇದಾದ್ಮೇಲೆ ಚಿನ್ನಯ್ಯ ಬಂದು ಬಡ್ಕೋತಾನೆ, ಒಬ್ಬ ದಲಿತ ಬಂದು ಬಡ್ಕೋತಾನೆ, ನನ್ನ ಮೇಲೆ ಏನೋ ಷಡ್ಯಂತ್ರ ಆಗ್ತದೆ, ನನ್ನ ಜೀವಕ್ಕೆ ಅಪಾಯ ಇದೆ, ನನ್ನನ್ನು ಸಿಗಾಕ್ಸಿದ್ರು ಅಂತೇಳಿ. ಯಾರು ಸಿಗಾಕ್ಸಿದ್ರು, ಯಾರು ಕಾನ್ಸ್ಪಿರೇಟರ್ಗಳು ಅಂತ ಪುಂಡು ಪೋಖ್ರಿಗಳು ಇವತ್ತು ಕೂಡ ರಸ್ತೆ ಒಳಗಡೆ ವಿಡಿಯೋ ಮಾಡ್ಕೊಂಡು ಓಡ್ತಾ ಇದ್ದಾರೆ. ಇವ್ರು ಇನ್ವೆಸ್ಟಿಗೇಷನ್ ನಗನಗ್ತಾ ಹೋಗ್ತಾರೆ, ಅಲ್ಲಿ ತಿಂಡಿ ಊಟ ಮಾಡ್ಕೊಂತಾರೆ, ರಾತ್ರಿ ನಗನಗ್ತಾ ಬಂದು ಆಚೆ ಕಡೆಗೆ ವಿಡಿಯೋ ಮಾಡ್ತಾರೆ. ಒಬ್ಬ ಪುಂಡನ ಅರೆಸ್ಟ್ ಮಾಡಿಲ್ಲ ಅವರು. ಯಾವ ಸೀಮೆಯಾಗಿ ತನಿಖೆ ಮಾಡಿದ್ರು SIT ಅವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.